ಬೇಲಿನೇ ತೆಗ್ದಿಲ್ಲ ನೋಡು ನಮ್ಮನೆ ಜಾಗದಲ್ಲಿ. ಹಾಂ, ಮಿಸ್ಟರ್ ನಾರಾಯಣ್ ಪೂಜಾರಿ, ಬೇಲಿ ತೆಗಿಬೇಕು. ಬೇಲಿ ತೆಗಿಲಿಲ್ಲ ಅಂದರೆ ಮುಂಬೈಯಲ್ಲಿ ನಿನಗೂ ನಿನ್ನ ಮಗನಿಗೂ ಪಬ್ಲಿಕ್ಕೇ ತೊಂದರೆ ಕೊಡ್ತಾರೆ. ಮುಂಬೈಲೇ ತೊಂದರೆ ಕೊಡ್ತಾರೆ ಹೇಳ್ತಾಯಿನಿ. ಅದು ಅಲ್ಲದೆ ಅಲ್ಲಿ ಸರ್ಪ ಇರೋದು, ಆ ದನ ಮೇಯ್ತೈತಲ್ಲ ಅದ್ರ ಜಾಗದಲ್ಲಿ ಸರ್ಪ ಇರೋದು. ಸರ್ಪ ದೋಷ ಇಡೀ ಫ್ಯಾಮಿಲಿನ ತೆಗೀತು ಹೇಳ್ತಾಯಿನಿ. ಯಾವನಾದರೆ ಏನು, ಮೂರು ಪಟ್ಟಿ ಕ್ರಿಮಿನಲ್ಸ್ ಯಾವನು ಬರಲ್ಲ. ಆಮೇಲೆ ದೈವಶಾಪ ಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಅಲ್ಲ, ಎಲ್ಲಿ ಹೋದ್ರೂ ನಿಮಗೆ ಫಲ ಇಲ್ಲ. ಒಳ್ಳೆ ರೀತಿಲಿ ಹೇಳ್ತಾವನಿ. ಬೇಲಿ ತೆಗೆದು ಅಲ್ಲಿ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಗೊತ್ತೈತೆ ಹೆಂಗೆ ಕೊಡಬೇಕು ಅನ್ನೋದು ನಮಗೂ ಗೊತ್ತೈತೆ. ಅದರ ಹೇಳ್ಕೊಟ್ಟಾರಲ್ಲ, ಅವನು ಯಾವನು ಬರಲ್ಲ. ಆಮೇಲೆ ಹೇಳ್ಕೊಟ್ಟನು ಮಾಡೋನು ಯಾವನು ಬರಲ್ಲ. ದೈವಶಾಪ ತೆಗ್ದೇ ಬಿಡುತ್ತೆ. ಆ ಕುಪ್ಪೂರಲ್ಲಿ ಎಕರೆಗಟ್ಟಲೆ ಜಾಗ ಐತೆ, ಅಲ್ಲೇ ಹೋಗಿ ಮಾಡೋ ಇರ್ಬೋದಲ್ಲ. ನಮ್ಮನೆ ಜಾಗದಲ್ಲಿ ಯಾಕೆ ಬಂದ್ಬಿಟ್ಟು ಕಾಂಪೌಂಡ್ ಹಾಕತ್ತದೀಯ? ಯಾವನು ಕಳ್ಸ್ಕೊಟ್ಟಿದ್ದ? ಏನೋ ಅದೊಂದು ಅಜ್ಜಿ ಇದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಬಿಟ್ರೆ, 4ನೇ ತಾರೀಕು ಒಳಗಡೆ ತೆಗೀರಿ ಅಂತ ಹೇಳಿದೆ ತಾನೆ. ಕೋರ್ಟ್ ಆರ್ಡ್ರ್ ಇದೆ. ಅದೆಂಗೆ ಬೇಲಿ ಹಾಕಿ ಅದೆಂಗೆ ಮನೆ ಕಟ್ಬಿಟ್ಟಿಯಾ? NR ಪುರ ಪೊಲೀಸ್ನವ್ರು ಗಾಂಡುಗಳು, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ, ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕಲ್ಲ. ನಿಂದೆ ಚಾರ್ಜ್ ಶೀಟ್ ಇರತ್ತಾನೆ ಕೊಪ್ಪದು ಅಟ್ರೋಸಿಟಿ ಕೇಸಲ್ಲಿ. ಚಾರ್ಜ್ ಶೀಟಲ್ಲಿ ಏನು ಹಾಕಿದೀಯಾ? ಅಟ್ರೋಸಿಟಿ ಕೇಸಲ್ಲಿ ನನ್ನ ಮನೆ ಕಾಂಪೌಂಡ್ ಕರೆಕ್ಟಾಗಿ ಹಾಕಿದೆಯಾ ತಾನೆ? NR ಪುರ ಕೊಪ್ಪ. ನಿಮ್ಗೆ ಹಾಕೊಂಡ್ರು ಗಾಂಡುಗಳು ಪೊಲೀಸ್ನವ್ರು ಇದ್ದೀರಲ್ಲ, ನಿಮ್ಗೆ ಹೇಳ್ತಾರದು. ಯಾಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಲ್ವಾ? ಕನ್ವಿಕ್ಷನ್ ವಾರೆಂಟು ಪೊಲೀಸ್ನವ್ರಿಗೆ ಆಗ್ತದೆ. ಜೈಲ್ ಪೊಲೀಸು NR ಪುರ ಪೊಲೀಸ್ನವ್ರಿಗೆ ನೋಡ್ರಿಲೇ ಕನ್ವಿಕ್ಷನ್ ವಾರೆಂಟ್ ಆಗ್ತದೆ. JMFC ಕೋರ್ಟಲ್ಲಿ 3 ವರ್ಷಕ್ಕೆ ಪಕ್ಕ ಫಿಕ್ಸು. ಸೆಷನ್ ಕೋರ್ಟಲ್ಲಿ ನಿಮ್ಗೆ 20 ವರ್ಷದ ಮೇಲೆ ಆಗ್ತದೆ. ಕೆಲವ್ರಿಗೆ ಎನ್ಕೌಂಟ್ರ್ ಮಾಡಿ ಸುಡ್ತೀವಿ. ಎದೆ ಹೊಡೆದಿರಲ್ಲ ಅವ್ರನ್ನೆಲ್ಲ ಎನ್ಕೌಂಟ್ರ್ ಮಾಡಿ ಸುಡ್ತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಯಾವ 3 ಪಟ್ಟಿ ಕ್ರಿಮಿನಲ್ಸ್ ಇದಾನಲ್ಲ, ಎಕರೆಗಟ್ಟಲೆ ಜಮೀನು ಇಟ್ಕೊಳ್ಳೋಣ, ಅದೆಲ್ಲ ಜಮೀನು ಬಡವರಿಗೆ ಹಂಚುತ್ತೀನಿ. 1 ಎಕರೆ ಬಡವರಿಗೆ ಕೊಡ್ತೀನಿ. ಇದೇ ಮುತ್ತಿನಕೊಪ್ಪ, NR ಪುರ, ಚಿಕ್ಕಮಗಳೂರು ಇದಿರಲ್ಲ 3 ಪಟ್ಟಿ ಕ್ರಿಮಿನಲ್ಸು, ಬಡವರಿಗೆ ಹಂಚುತ್ತೀವಿ ಕಣ್ರಯ್ಯ. ಕರ್ನಾಟಕದಲ್ಲಿದ್ದರು. ಯಾವ DK ಶಿವಕುಮಾರ್ ಮೇಲೆ 5,000 ಡೆಫಾಮೇಷನ್ ಕೇಸ್ ಹಾಕಿದ್ದೀನಿ. ಕುಮಾರಸ್ವಾಮಿ ಮೇಲೆ 1,000 ಡೆಫಾಮೇಷನ್ ಕೇಸ್ ಐತೆ. ಯಡಿಯೂರಪ್ಪನ ಮೇಲೆ 1,000 ಡೆಫಾಮೇಷನ್ ಕೇಸ್ ಐತೆ. ಅರ್ಥ ಆಯ್ತಲ್ಲ? ಇಲ್ಲಿ ಅಂಶುಮಂತ್ ಮೇಲೆ 100 ಕೋಟಿ ಡೆಫಾಮೇಷನ್ ಕೇಸ್ ಹಾಕಿದ್ದೀನಿ. ಮಿಸ್ಟರ್ ನಿಲೇಶನ್ ಮೇಲೆ 100 ಕೋಟಿ ಡಿಫಾಮೇಷನ್ ಕೇಸ್ ಇದೆ. ಮಿಸ್ಟರ್ ನರೇಂದ್ರನ್ ಮೇಲೆ 1,000 ಕೋಟಿ ಡಿಫಾಮೇಷನ್ ಕೇಸ್ ಇದೆ. ಎಲ್ಲವನ ಮೇಲೂ ಕೇಸ್ ಐತೆ. ಅರ್ಥ ಆಯ್ತಲ್ಲ? ಜಾಸ್ತಿ ಆಟ ಗೀಟ ಎಲ್ಲ ತೋರ್ಸಕ್ಕೆ ಹೋಗ್ಬೇಡ. ನೀನು ಕಟ್ ಮಾಡಿ ಬಿಸಾಕ್ಬಿಡ್ತೀವಿ ಲಾ ಅಂಡರಲ್ಲಿ. ಇದು ತೆಗೆದು ಆಚೆ ಹಾಕಬೇಕು ಹೇಳ್ತಾ ಇದ್ದೀನಿ ಒಳ್ಳೆ ರೀತಿಲಿ. ನಾರಾಯಣ್ ಪೂಜಾರಿ, ನಿನಗೂ ಹೇಳ್ತಾ ಇದ್ದೀನಿ, ಮುಂಬೈಯಲ್ಲೇ ತೆಗಿತಾರೆ, ಪಬ್ಲಿಕ್ಕೇ ತೆಗಿತಾರೆ ಹೇಳ್ತಾ ಇದ್ದೀನಿ. ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೈ ಕಂಟ್ರಿ ಪಬ್ಲಿಕ್ ರೈಟ್ ಇನ್ಫಾರ್ಮೇಷನ್. ಮಿಸ್ಟರ್ ನರೇಂದ್ರ ಮೋದಿ, ಮಿಸ್ಟರ್ ನಡ್ಡಾ, ಮಿಸ್ಟರ್ ಅಮಿತ್ ಶಾ, ಐ ಆಮ್ ವೇಟಿಂಗ್. ಈ ಯಾರು ಒಬ್ರನ್ನ ಕಳಿಸ್ಕೊಡಿ, ಡೆಲ್ಲಿ ಬರ್ತಾ ಇದ್ದೀನಿ. ನಾನು ಗೃಹ ಮಂತ್ರಿ, ಡಿಫೆನ್ಸ್ ಆ್ಯಂಡ್ ಲಾ ಆ್ಯಂಡ್ ಹೋಮ್ ಮಿನಿಸ್ಟ್ರು ಆಗಿ ಚಾರ್ಜ್ ತಗೊಳ್ತಾ ಇದ್ದೀನಿ. ಮೈ ಕಂಟ್ರಿಲಿ ನೆಕ್ಸ್ಟ್ BJPಯಿಂದ 453 MPಗನ್ನ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ದಿರುತ್ತೆ. ಆ್ಯಂಡ್ ಮೋದಿ ಆಫ್ಟರ್ ನಮ್ಮ ದೇಶದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್, ಗುಡ್ ಫೀಮೇಲ್ ಅಬೌವ್ 60 ಏಜ್. ಮೈ ಕಂಟ್ರಿ ಸುಪ್ರೀಂ ಕೋರ್ಟಿಗೆ ರೈಟ್ ಇನ್ಫಾರ್ಮೇಷನ್ ನಾವು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಿಸ್ಟರ್ ಚಂದ್ರಬಾಬು ನಾಯ್ಡು, ಹೈದ್ರಾಬಾದಲ್ಲಿ ಏನಾದ್ರು ಪಬ್ಲಿಕ್ಕಿಗೆ ತೊಂದರೆ ಕೊಟ್ರ ಐತೆ ಮಗನೇ, ನಿನಗೂ ಐತೆ. ಎಲ್ಲ 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 ವಾರಂತೆ ಐತೆ. ಮೈ ಕಂಟ್ರಿ ಆಲ್ ಪಬ್ಲಿಕ್ಗೆ ರೈಟ್ ಇನ್ಫಾರ್ಮೇಷನ್. ಮೈ ಕಂಟ್ರಿ ಸುಪ್ರೀಂ ಕೋರ್ಟಿಗೆ ರೈಟ್ ಇನ್ಫಾರ್ಮೇಷನ್. ಮೈ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ RSSಗೆ ರೈಟ್ ಇನ್ಫಾರ್ಮೇಷನ್. ಮೈ TRP ಪಾರ್ಟಿಗೆ ರೈಟ್ ಇನ್ಫಾರ್ಮೇಷನ್. TRP ಪಾರ್ಟಿ ಅಂದರೆ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್.